श्रीगुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवत्यदनुभावाद्यडमो कोऽभिवाग्मी जडमतिनभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकराजहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिर्वासतां नो हृदम्बरे अर्थिकल्पितकल्पोऽयं प्रत्यर्थगजकेसरी व्यासतीर्थगुरुर्भूयात् अस्मदिष्टार्थसिद्धये। दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्यहरिप्रीतिसुविद्यापादशालिनः इष्टदान् कष्टहर्तॄन् विद्यामान्यान् मुनीन् नुमः। श्रीगुरुभ्यो नमः। हरि ओम। ಜ್ಞಾನಪೂರ್ವಕ ವಿಧಿನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕ್ತಿಯ ಬೇಡು ಕೊಂಡಾಡು. ಎಲ್ಲ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ ಜ್ಞಾನಪೂರ್ವಕವಾಗಿರತಕ್ಕಂತಹ ಕರ್ಮವನ್ನು ಜ್ಞಾನರಹಿತವಾಗಿ ಶಾಸ್ತ್ರಕಾರರಾಗಲಿ ಯಾರೂ ಕೂಡ ಹೇಳಲಿಲ್ಲ. ಕರ್ಮವನ್ನು ಮಾಡಬೇಕು ಅಂತಾದರೆ ಕರ್ಮದ ಜ್ಞಾನ ಎಂಬುದು ಅತೀ ಅವಶ್ಯಕ. ಆ ಕರ್ಮವನ್ನು ಮಾಡುವಾಗ ಕರ್ಮದ ಹಿಂದಿನ ಆ ಆಂತರ್ಯ ಹೇಗಿರಬೇಕು, ಏನಿರಬೇಕು ಅಂತ ಕೇಳಿದರೆ ಪ್ರಧಾನ ಪುರುಷೇಶ್ವರ, ಪ್ರಧಾನ ಪುರುಷನಾಗಿರತಕ್ಕಂತಹ ಭಗವಂತ ಈಶ್ವರ, ಈಶ ಸಾಮರ್ಥ್ಯೇ. ಯಾಕೆ ಅವನು ಈಶ್ವರ ಅಂತ ಕೇಳಿದರೆ ಎಲ್ಲವನ್ನು ಏನನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ಎಂಬಂತಹ ಅರ್ಥದಿಂದಾಗಿ ಅವನು ಪ್ರಧಾನ ಪುರುಷೇಶ್ವರ. ಅಂತಹ ಪ್ರಧಾನ ಪುರುಷನಿಗೆ ಎಲ್ಲ ಕರ್ಮಗಳನ್ನು ಮಾಡಿ ಅದನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಮತ್ತು ಅವನಲ್ಲಿ ಕೇಳಬೇಕಾದ್ದೇನು? ಭಕುತಿಯ ಬೇಡು. ದಾಸರು ಹೇಳುವಂತಹ ಮಾತು, ಕೇಳುವಾಗ ಏನನ್ನೆಲ್ಲೋ ಕೇಳಬೇಡ, ಕೇಳುವಂತಹ ಹಿನ್ನೆಲೆ ಏನಿರಬೇಕು ಅಂತ ಕೇಳಿದರೆ ಭಕುತಿಯ ಬೇಡು. ಭಗವಂತನಲ್ಲಿ ಕೇಳುವಾಗ ಭಕ್ತೀಕವಶ್ಯ, ಭಗವಂತನಲ್ಲಿ ಕೇಳಬೇಕಾದ್ದು ಭಕ್ತಿ. ಅಂತಹ ಭಕ್ತಿಯನ್ನು ಅವನಲ್ಲಿ ಕೇಳು. ಕೇಳಿ ಅವನ ಗುಣಗಳನ್ನು, ಕೇವಲ ಕರ್ಮಗಳನ್ನು ಮಾಡುವಾಗ ಆ ಅಪೇಕ್ಷೆ, ವಿಪರೀತವಾಗಿರತಕ್ಕಂತಹ ಫಲದ ಅಪೇಕ್ಷೆ, ನನಗೆ ಅದು ಸಿಗಬೇಕು ಇದು ಸಿಗಬೇಕು ಎಂಬಂತಹ ಫಲ, ಆ ಫಲದ ಅಭೀಷ್ಟವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಬೇಡ ಎಂಬುದಾಗಿ ಜಗನ್ನಾಥದಾಸರು ಹಿಂದಿನ ಪದ್ಯದಲ್ಲಿ ತಿಳಿಸಿದರು. ಅದಾದ ಮೇಲೆ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಾದಮೇಲೆ ಮುಂದೆ ದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದರೆ, ಹಾನಿ ವೃದ್ಧಿ ಜಯಾಪಜಯ ಏನೇನ ಕೊಟ್ಟು ಬುದ್ಧಿಸುತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸು ಅನುದಿನದಿ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತೈಪ ದೇಹ ಅನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣಾಳು. ಭಗವಂತನಲ್ಲಿ ಕೇಳಬೇಕಾದ್ದು ಏನು, ಅಥವಾ ಏನನ್ನು ಹೇಗೆ ಕರ್ಮಾಂಗವನ್ನು ಮಾಡಬೇಕು, ಅದಕ್ಕೆ ಒಂದಷ್ಟು ಪದ್ಯಗಳನ್ನು ದಾಸರು ತಿಳಿಸ್ತಾರೆ. ಹಾನಿ ವೃದ್ಧಿ ಜಯಾಪಜಯ, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಜೀವನದಲ್ಲಿ ನಮಗೆ ಕೆಲವು ಸಂದರ್ಭದಲ್ಲಿ ಹಾನಿಯೂ ಬರ್ತದೆ, ವೃದ್ಧಿ ಕೆಲವು ಸಂದರ್ಭದಲ್ಲಿ ಒಳ್ಳೆಯ ರೀತಿಯಾಗಿರತಕ್ಕಂತಹ ವೃದ್ಧಿಯಾದಿಗಳನ್ನು ನೋಡ್ತೇವೆ. ಅದೇ ರೀತಿಯಾಗಿ
ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡಿದಾಗ ಅದರಲ್ಲಿ ಜಯ ಸಿಗ್ತದೆ. ಅದೇ ರೀತಿಯಾಗಿ ಇನ್ನು ಕೆಲವು ಸಂದರ್ಭದಲ್ಲಿ ಅಪಜಯ. ಹೀಗೆ ಬೇರೆ ಬೇರೆ ಏನು ಹಾನಿ, ವೃದ್ಧಿ, ಜಯಾಪಜಯ, ಸುಖ, ಅದೇ ರೀತಿಯಾಗಿ ಲಾಭ, ನಷ್ಟ, ದುಃಖ ಇದೆಲ್ಲವೂ ಕೂಡ ಜೀವನದಲ್ಲಿ ಅನುಭವಿಸ್ತಾನೆ. ಈ ಎಲ್ಲ ಏನು ಅನುಭವಿಸ್ತಾನೋ ಇದು ಎಲ್ಲಿಂದ ನಮಗೆ, ಯಾರಿಂದ ಬರುವಂತಹದ್ದು ಅಂತ ಕೇಳಿದರೆ ಭಗವಂತ ಏನೇನ ಕೊಟ್ಟುದ ಭಂಜಿಸುತ್ತಾ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದನ್ನು ಆ ಜೀವರಾಶಿಗಳು ಉಣ್ಣುವಂತೆ ಮಾಡ್ತಾನೆ. ಆದರೆ ಇದೆಲ್ಲವೂ ಕೂಡ ಅವನು ಕೊಟ್ಟದ್ದು, ಅವನು ಏನು ನಮಗೆ ನೀಡ್ತಾನೋ ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಯಾಕೆ ಭಗವಂತ ನಮಗೆ ಅದನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದನ್ನು ನಾವು ಸ್ವೀಕಾರ ಮಾಡುವುದನ್ನು ಮುಖ್ಯವಾಗಿ ಕಲಿತುಕೊಳ್ಳಬೇಕು. ಅದಕ್ಕೋಸ್ಕರ ಹಾನಿ, ವೃದ್ಧಿ, ಜಯಾಪಜಯ ಏನೇನ ಕೊಟ್ಟು ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದನ್ನು ಭಗವಂತ ನಮಗೆ ಕೊಡ್ತಾನೆ, ಅದನ್ನು ಉಣ್ಣುವಂತೆ ಮಾಡ್ತಾನೆ. ಏನೇನ ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀ ನಿವಾಸ ಕರುಣ. ಇದು ಏನು ನಮಗೆ ಲಭಿಸಿದೆಯೋ ಇದು ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ ಭಗವಂತ ಕೊಟ್ಟಿದ್ದಾನೆ. ತೇನ ತ್ಯಕ್ತೇನ, ಈಶಾವಾಸ್ಯೋಪನಿಷತ್ತು ಹೇಳ್ತದಲ್ವ, ತೇನ ತ್ಯಕ್ತೇನ ಭುಂಜೀತ ಮಾದುಬುಧ ಕಸಸಿದ್ಧನಂ ಯದ್ದುಃಖಮಯಂ ಕಾಲೇ ಪ್ರಾಪ್ನುವೀತ ಸದೈವಹಿ ಭಾವೇತ್ ಭಕ್ತಿಮಾನ್ ವಿಷ್ಣು ಏತದಸ್ಮಾದಿಕಂ ಮಮ. ಇದೆಲ್ಲವನ್ನೂ ಕೂಡ ನಾವು ಭಗವದ್ದತ್ತವಾದದ್ದು. ಭಗವಂತ ನಮಗೆ ನಮ್ಮ ಜೀವನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ತಾನು ಕೊಡ್ತಾ ಇದ್ದಾನೆ ಎಂಬುದನ್ನು ನಾವು ಸ್ವೀಕಾರ ಮಾಡಬೇಕು. ಆದ್ದರಿಂದ ಲಕ್ಷ್ಮೀ ನಿವಾಸನ ಕರುಣವನೇ ಸಂಪಾದಿಸು ಅನುದಿರಲಿ. ಅದು ಭಗವಂತ ಕೊಟ್ಟದ್ದು, ಭಗವಂತನ ಕರುಣೆ ಎಂಬುದಾಗಿ ಇದನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಸರಿ, ಕೆಲವು ಸಂದರ್ಭದಲ್ಲಿ ಈ ರೀತಿಯಾಗಿರತಕ್ಕಂತಹ ಚಿಂತನೆ ತುಂಬ ಕಷ್ಟ ಸಾಧ್ಯ. ಯಾಕೆ ಅಂತ ಕೇಳಿದರೆ ಆ ಚಿಂತನೆಯನ್ನು ಭರಿಸಿಕೊಳ್ಳಬೇಕು ಅಂತ ಆದರೆ ಅದು ಸಾಮಾನ್ಯವಾಗಿ ಆಗುವಂತಹದ್ದಲ್ಲ. ಮತ್ತು ಅದಕ್ಕೆ ತುಂಬ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಆ ಸಾಧನೆಯನ್ನು ಮಾಡಿ ಅಷ್ಟು ಅವನು ಆ ಸಾಧನೆಯ ಮೆಟ್ಟಿಲನ್ನು ಹೋದ ಅಂತ ಹೇಳಿದರೆ ಆವಾಗ ಅದು ಸಾಧ್ಯವಾಗುವಂತಹದ್ದು. ಅದಕ್ಕೋಸ್ಕರ ಲಕ್ಷ್ಮೀ ನಿವಾಸನ ಕರುಣ, ಏನು ನಮಗೆ ಭಗವಂತ ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಮನಸ್ಸನ್ನು ಕೂಡ ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಸರಿ, ಜ್ಞಾನ ಸುಖಮಯ ತನ್ನವರ. ಭಗವಂತ ಎಂಥವನು ಅಂತ ಕೇಳಿದ್ರೆ ಜ್ಞಾನ ಸುಖಮಯ. ಭಗವಂತನಲ್ಲಿ ಮಾತ್ರ ಯಾವ ಕಾಲಕ್ಕೂ ಕೂಡ ದುಃಖಾದಿಗಳನ್ನು ಕಲ್ಪನೆ ಮಾಡದೆ ಭಗವಂತ ಜ್ಞಾನಮಯ, ಭಗವಂತ ಆನಂದಮಯ, ಭಗವಂತ ಸುಖಮಯ. ಈ ಒಂದು ದೊಡ್ಡ ಚಿಂತನೆಯಲ್ಲಿ ಇದ್ದುಕೊಂಡು ಪರಮ ಅನುರಾಗದಿ ಹೇಗಿರಬೇಕು? ಅನುರಾಗ ಮುಖ್ಯವಾಗಿ ಆ ಅನುರಾಗ ಎಂಬುದು ಭಗವಂತನಲ್ಲಿಯೇ ಇರಬೇಕು. ಇತರ ದೇವತಾ ವಿಷಯಕವಾಗಿಯೋ ಅಥವಾ ಇನ್ನಿತರ ವೈಷಯಿಕ ವಿಷಯಗಳಲ್ಲಿ ಅನುರಾಗವು ಇದು ಮಾತ್ರ ಯಾವ ಕಾಲಕ್ಕೂ ಇರಬಾರದು. ಅವನಿಗೆ ಆ ಅನುರಾಗ ಎಲ್ಲಿರಬೇಕು ಅಂತ ಕೇಳಿದ್ರೆ ಪರಮ ಅನುರಾಗ ಎಂಬುದು ಭಗವಂತನಲ್ಲಿರಬೇಕು. ಸದಾ ಅನುರಾಗ, ಅಂತಹ ಭಗವಂತನಲ್ಲಿ ಅನುರಾಗವಿದ್ದುಕೊಂಡು ಅವನನ್ನೇ ಪೂರ್ಣವಾಗಿ ಚಿಂತನೆಯನ್ನು ಮಾಡ್ತಾ ಜ್ಞಾನ ಸುಖಮಯ ತನ್ನವರ ಪರಮ ಅನುರಾಗದಿ ಸಂತೈಪ. ಯಾರು ಇಂತಹ ಒಂದು ಚಿಂತನೆಯಲ್ಲಿರ್ತಾರೆ ಅಂಥವರನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅಂಥವರನ್ನು ಭಗವಂತ ಸಂತೈಪ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಮಾಡಿ ಮತ್ತೇನು ಮಾಡ್ತಾನೆ ಅಂತ ಕೇಳಿದ್ರೆ ಸಂತೈಪ ದೇಹ ಅನುಬಂಧಿಗಳಂತೆ ಒಳಹೊರಗಿದ್ದು ಕರುಣಾಳು. ಎಲ್ಲ ದೇಹ ಸಂಬಂಧಿಗಳಂತೆ ತನ್ನವರೂ ತಯಾರಿರ್ತಾರೋ ಅಂಥವರನ್ನು ಹೇಗೆ ಪಾಲನೆ ಮಾಡ್ತಾನೋ ಅದೇ ರೀತಿಯಾಗಿ ಭಗವಂತ ಬಂಧುವಿನ ರೀತಿಯಲ್ಲಿ
ಒಳಗೆ ಹೊರಗೆ ಇಡೀ ಜಗತ್ತಿನಲ್ಲಿ ಹೇಗಿರ್ತದೋ ಅದೇ ರೀತಿಯಾಗಿ ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ದಾಸರು. ಆದ್ದರಿಂದ ಇದು ಹೇಗಿರ್ತದೆ, ಏನೇನು ಕೊಟ್ಟುದ ಭುಂಜಿಸುತ್ತಾ, ಇದೆಲ್ಲವನ್ನು ಕೂಡ ನಾವು ಅತ್ಯಂತ ಗಟ್ಟಿಯಾಗಿ ಇದನ್ನು ನಾವು ಇಟ್ಟುಕೊಳ್ಬೇಕು. ಈ ಚಿಂತನೆ ತೇನ ತ್ಯಕ್ತೇನ ವಂಚಿತಾ ಇಟ್ಟಾಂಗೆ ಇರುವೆನು ಹರಿಯೇ, ಇದೆಲ್ಲವೂ ಕೂಡ ಈ ಚಿಂತನೆಗಳು ತುಂಬ ಅವಶ್ಯಕವಾಗಿ ಮನುಷ್ಯನಿಗೆ ಇರಲೇಬೇಕಾದಂತಹದ್ದು. ಆದ್ದರಿಂದ ಇದನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಬಗೆಯೂ ಕೂಡ ಹೇಗೆ ಅಂತ ಕೇಳಿದರೆ, ಅದಕ್ಕೂ ಕೂಡ ಭಗವಂತನಲ್ಲಿ ಅತ್ಯುತ್ಕಟವಾದಂತಹ ಒಂದು ಭಕ್ತಿ, ಇತರ ವಿಷಯಕವಾಗಿರತಕ್ಕಂತಹ ಇತರ ವಿಷಯಗಳಿಂದ ದೂರವಾಗಿ ಕೇವಲ ಭಕ್ತಿ ಎಂಬುದು ಅವನಲ್ಲಿ ದೃಢವಾಗಿ ಇರಬೇಕು. ಆ ಗಟ್ಟಿಯಾಗಿರತಕ್ಕಂತಹ ಭಕ್ತಿ ಇತ್ತು ಅಂತಾದರೆ ಆವಾಗ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವನನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಜೀವನದಲ್ಲಿ ಏನೇನು ನಮಗೆ ಸುಖ ದುಃಖಾದಿಗಳು ಬರ್ತದೋ ಇದು ಭಗವತ್ ಪ್ರಸಾದ. ಕೆಲವು ಸಂದರ್ಭದಲ್ಲಿ ಒಳ್ಳೆಯ ರೀತಿಯಾಗಿರತಕ್ಕಂತಹ ಲಾಭವನ್ನು ಅನುಭವಿಸ್ತಾನೆ. ಸರಿ, ಲಾಭ ಬಂತು ಅಂತ ಹೇಳಿದರೆ ಯಾಕೆ ಬಂತು, ಈ ಲಾಭದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ಆ ಲಾಭವನ್ನು ಚಿಂತನೆ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ದುಃಖ ಆಯಿತು, ಏನೋ ಒಂದು ದುಃಖ ಆಯಿತು ಅಂತ ಹೇಳಿಕೊಂಡು ಆ ದುಃಖದಿಂದಾಗಿ ತುಂಬ ಕುಗ್ಲಿಕ್ಕೂ ಹೋಗಬಾರ್ದು. ಇದು ಭಗವತ್ ಪ್ರಸಾದ. ಏನೋ ನಮಗೆ ಭಗವಂತ ಈ ರೀತಿಯಾಗಿರತಕ್ಕಂತಹ ಒಂದು ಪರೀಕ್ಷೆಯನ್ನು ಅಥವಾ ಕೊಟ್ಟಿದ್ದಾನೆ ಎಂಬ ಚಿಂತನೆಯಲ್ಲಿ ಇದ್ದುಕೊಂಡು ಆ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಸು ಇರಬೇಕು. ಸರಿ, ಮತ್ತು ಹೇಗಿರಬೇಕು ಅಂತ ಕೇಳಿದರೆ ಸ್ವಧರ್ಮವನ್ನು ಆಚರಣೆ ಮಾಡಬೇಕು. ಸ್ವಧರ್ಮೇ ತನ್ನ ಧರ್ಮವನ್ನು ಬಿಟ್ಟು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ, ತನ್ನ ಧರ್ಮವನ್ನು ಯಾವ ಕಾಲಕ್ಕೂ ಬಿಡಲಿಕ್ಕಿಲ್ಲ. ತನಗೆ ಯಾವ ರೀತಿಯಾಗಿರತಕ್ಕಂತಹ ಧರ್ಮಾಚರಣೆಯನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೋ ಆ ಧರ್ಮದ ಹಿನ್ನೆಲೆಯಲ್ಲಿ, ಧರ್ಮದ ಚೌಕಟ್ಟಿನಲ್ಲಿ ತಾನು ಗಟ್ಟಿಯಾಗಿರಬೇಕು. ಆದ್ದರಿಂದ ಅಂತಹ ಧರ್ಮಾಚರಣೆಯನ್ನು ಮಾಡಿಕೊಂಡು ಆ ಧರ್ಮದಿಂದಾಗಿ ಕಿಂಚಿತ್ತೂ ಕೂಡ ಭ್ರಷ್ಟನಾಗದೆ, ಕೆಲವು ಸಂದರ್ಭದಲ್ಲಿ ಗೊತ್ತಾಗದೇ ಆಗುವಂತಹದ್ದು ಬೇರೆ, ಗೊತ್ತಿದ್ದೂ ಕೂಡ ಧರ್ಮದಿಂದಾಗಿ ಚ್ಯುತನಾಗುವುದು, ಧರ್ಮಭ್ರಷ್ಟನಾಗುವುದು, ಇದನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರದು. ಆದ್ದರಿಂದ ಆ ಧರ್ಮದ ಹಿನ್ನೆಲೆ, ಧರ್ಮದ ವಿಚಾರ, ಆ ಧರ್ಮದ ಹಿನ್ನೆಲೆಯಲ್ಲಿ ಕರ್ಮ ಮತ್ತು ಜ್ಞಾನ, ಆ ಜ್ಞಾನಪೂರ್ವಕವಾದಂತಹ ಕರ್ಮ ಇದೆಲ್ಲವನ್ನು ಕೂಡ ಅರಿತುಕೊಂಡು ಅವನು ತನ್ನ ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳಿಕೊಂಡು, ಸರಿ ಮಾಡಿದ್ದಕ್ಕೆ, ಕರ್ಮವನ್ನು ಮಾಡಿದ್ದಕ್ಕೆ ಭಗವಂತ ಸುಮ್ಮನಿರ್ತಾನ ಅಂತ ಕೇಳಿದರೆ ಭಗವಂತ ಆ ಕರ್ಮಕ್ಕೆ ಸರಿಯಾಗಿರತಕ್ಕಂತಹ ಫಲವನ್ನು ಕೊಟ್ಟೇ ಕೊಡ್ತಾನೆ. ಭಗವಂತ ಅದರಲ್ಲಿ ಮೋಸವನ್ನು ಮಾಡೋದಿಲ್ಲ. ಕರ್ಮವನ್ನು ಮಾಡಿದ ಅದರಿಂದಾಗಿ ಕರ್ಮಕ್ಕೆ ಏನೂ ಕೂಡ ಫಲ ಇಲ್ಲ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಗ್ರಹಾದಿಗಳು ಇಲ್ಲ, ಹಾಗೊಂದು ವ್ಯವಸ್ಥೆ ಇಲ್ಲ. ಕರ್ಮ ಮಾಡಿದ್ದಕ್ಕೆ ಆ ಸರಿಯಾಗಿರತಕ್ಕಂತಹ ಅನುಗ್ರಹವು ಕೂಡ ಭಗವಂತ ನೀಡ್ತಾನೆ. ಅದನ್ನು ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಭಗವಂತ ಕೊಡ್ತಾನೆ ಎಂಬಂತಹ ವಿಚಾರವನ್ನು ಕೂಡ ದಾಸರು ಹೇಳುತ್ತಾರೆ. ಆದ್ದರಿಂದ ಇದನ್ನು ಗಟ್ಟಿಯಾಗಿ ಚಿಂತನೆ ಮಾಡಿಕೊಂಡು ತಾನು ಕರ್ಮದ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ದಾಸರು ಈ ಹಿಂದಿನ ಪದ್ಯದ ಮೂಲಕವಾಗಿ ನಮಗೆ ತಿಳಿಸಿದರು. ಅಂತಹ ಕರುಣಾಳು ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುತ್ತಾರೆ, ದುಃಖೀ ದುಃಖಾದಿಕಾನ್ ಪಶ್ಯೇತ್ ನೈವ ಪಶ್ಯೇತ್ ಸುಖಾದಿಕಾನ್ ಆತ್ಮಾನಂ ಮಾನಶೋಕಾಭ್ಯಾಂ ಸ್ಥಿತಿಂ ವಿನಿವರ್ತಯೇತ್. ವಿಷ್ಣು ರಹಸ್ಯದ ಮಾತನ್ನು ಸ್ವಲ್ಪ ಇಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಏನು ಅಂತ ಕೇಳಿದರೆ, ದುಃಖೀ ದುಃಖಾದಿಕಾನ್ ಪಶ್ಯೇತ್ ನೈವ ಪಶ್ಯೇತ್ ಸುಖಾದಿಕಾನ್. ದುಃಖಿಯಾಗಿರ್ತಕ್ಕಂಥವನು ಯಾರನ್ನು ನೋಡಬೇಕು ಅಂತ ಕೇಳಿದರೆ, ನನಗೆ ಕೇವಲ ಭಗವಂತ ದುಃಖವನ್ನು ಮಾತ್ರ ಕೊಡ್ತಾನೆ,
ಸುಖವನ್ನು ನನಗೆ ಕಿಂಚಿತ್ತೂ ಕೂಡ ಕೊಡೋದಿಲ್ಲ, ಅಥವಾ ಸುಖದ ಹಿನ್ನೆಲೆ ನನಗೆ ಗೊತ್ತಿಲ್ಲ ಎಂಬಂತಹ ಚಿಂತನೆ ಎಲ್ಲಿರಬಾರ್ದು. ಮತ್ತು ಏನು ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ, ದುಃಖಿ ದುಃಖಾಧಿಕಾನ್ ಪಶ್ಯೇತ್, ತನಗಿಂತ ಅಧಿಕವಾಗಿರತಕ್ಕಂತಹ ದುಃಖಾದಿಗಳುಳ್ಳವನು. ಕೆಲವು ಸಂದರ್ಭದಲ್ಲಿ ನಾವು ಅನುಭವಿಸುವಂತಹದ್ದೇ ಅಧಿಕವಾಗಿರುವಂತಹ ದುಃಖ ಅಂತ ಒಂದು ಭ್ರಮೆಯಲ್ಲಿರ್ತೇವೆ. ಆದರೆ ದುಃಖ ನಮಗೇನೇ ದೊಡ್ಡದಲ್ಲ, ನಮಗಿಂತ ಅಧಿಕವಾಗಿರತಕ್ಕಂಥ ದುಃಖವನ್ನು ಅನುಭವಿಸುವಂತಹ ಜೀವರಾಶಿಗಳಿದ್ದಾರೆ ಜಗತ್ತಿನಲ್ಲಿ. ಅವರನ್ನು ಒಂದು ಕ್ಷಣ ನಾವು ಚಿಂತನೆ ಮಾಡಿದೆವು ಅಂತ ಹೇಳಿದರೆ ಅವರ ಮುಂದೆ ನಮ್ಮ ದುಃಖಾದಿಗಳು ಏನೂ ಅಲ್ಲ ಅಂತ ಅನುಭವ ಇರ್ತದೆ. ಅದಕ್ಕೋಸ್ಕರ ದುಃಖಿ ದುಃಖಾಧಿಕಾನ್ ಪಶ್ಯೇತ್, ಯಾರಲ್ಲಿ ದುಃಖ ಅಧಿಕವಾಗಿದೆಯೋ ಅಂಥವರನ್ನು ನೋಡು, ನನಗೆ ಭಗವಂತ ಒಳ್ಳೆಯ ರೀತಿಯಲ್ಲಿ ಇಟ್ಟಿದ್ದಾನೆ ಎಂಬುದನ್ನು ಚಿಂತನೆ ಮಾಡು. ನೀನು ನಿನಗಿಂತ ಅಧಿಕವಾಗಿರತಕ್ಕಂಥ ಸುಖವನ್ನು ಉಳ್ಳವನ್ನು ನೀನು ನೋಡಿದ್ದಿ ಅಂತಾದರೆ ಆವಾಗ ನಿನಗೆ ಕೇವಲ ದುಃಖ ಕೊಟ್ಟಿದ್ದಾನೆ, ನನಗೆ ಸುಖದ ಕಿಂಚಿತ್ತೂ ಕೂಡ ಅದರ ಒಂದು ಸಂಪರ್ಕ ಇಲ್ಲ ಎಂಬಂತಹ ನೀನು ದುಃಖಕ್ಕೆ ಒಳಗಾಗ್ತೀನಿ. ಅದಕ್ಕೋಸ್ಕರ ನೀನು ಏನು ಯೋಚನೆ ಮಾಡು, ಭಗವಂತ ನನ್ನನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ, ಈ ರೀತಿಯಾಗಿರತಕ್ಕಂತಹ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾನೆ, ಇದು ಕೊಟ್ಟದ್ದು ಅವನ ಅನುಗ್ರಹ, ಅವನ ಪ್ರಸಾದ ಎಂಬ ಚಿಂತನೆಯಲ್ಲಿ ನೀನು ಇರಬೇಕು ಎಂಬುದಾಗಿ ಜಗನ್ನಾಥದಾಸರು ಈ ಹಿಂದಿನ ಮಾತಿನ ಆಂತರ್ಯವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಆದ್ದರಿಂದ ಏನು ಸಿಗ್ತದೋ ಅದೆಲ್ಲವೂ ಕೂಡ ಭಗವದ್ದತ್ತವಾದದ್ದು. ಈ ಚಿಂತನೆಯಲ್ಲಿ ಭಗವತ್ ಪ್ರಸಾದ ಎಂಬ ಚಿಂತನೆಯಲ್ಲಿ ನಿನ್ನ ಜೀವನವನ್ನು ನಡೆಸು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತ ಜೀವರಾಶಿಗಳಲ್ಲಿ ಕಾಣಿಸದೇ ಇದ್ದುಕೊಂಡು ಅಗೋಚರನಾಗಿದ್ದುಕೊಂಡು ಹೇಗೆ ಕರ್ಮಗಳನ್ನು ಮಾಡಿಸ್ತಾನೆ, ಈ ಕರ್ಮದ ವ್ಯಾಪಾರ ಎಂತಹದ್ದು ಎಂಬ ವಿಚಾರವನ್ನು ದಾಸರು ಹೇಳ್ತಾರೆ. ಆ ಪರಮ ಸಕಲೇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯವತ ಪರಿಗ್ರಹಿಸುವನು, ತಿಳಿಸದೆ ಸರ್ವಜೀವರುಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳನ್ನು ಮಾಡ್ಪ. ಭಗವಂತ ಕರ್ಮಗಳನ್ನು ಮಾಡ್ತಾನೆ. ಆ ಮಾಡುವಂತಹ ಕರ್ಮಗಳು ಹೇಗೆ ಅಂತ ಕೇಳಿದರೆ ದಾಸರು ಹೇಳುವಂತಹ ಮಾತು, ಆ ಪರಮ ಸಕಲ ಇಂದ್ರಿಯಗಳು, ಪರಮ ಸಕಲ ಇಂದ್ರಿಯಗಳು. ಹಿಂದಿನ ಮಾತನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಇಂದ್ರಿಯಗಳಲ್ಲಿ ಇಂದ್ರಿಯ ಪ್ರೇರಕನಾಗಿ, ಇಂದ್ರಿಯ ಧಾರಕನಾಗಿ, ಇಂದ್ರಿಯಗಳಲ್ಲಿ ಶಕ್ತಿಯನ್ನು ನೀಡ್ತಾ. ಯಾಕೆಂತಂದರೆ ಇಂದ್ರಿಯಗಳು ಸ್ವತಂತ್ರರಲ್ಲ, ಇಂದ್ರಿಯಗಳು ಇಂದ್ರಿಯ ನಿಯಾಮಕರಾಗಿರತಕ್ಕಂತಹ ದೇವತೆಗಳು ಇದ್ದಾರೆ. ಆ ಇಂದ್ರಿಯಗಳು ಕಾರ್ಯವನ್ನು ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಆ ಇಂದ್ರಿಯಗಳಲ್ಲಿ ಒಬ್ಬ ಒಂದು ಶಕ್ತಿಯನ್ನು ಕೊಟ್ಟು ಆ ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ಪರಮ ಸಕಲ ಇಂದ್ರಿಯಗಳು, ಸಕಲ ಇಂದ್ರಿಯಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯಗಳನ್ನು ಸ್ವೀಕಾರ ಮಾಡುವಂತಹ ಚಕ್ಷುರಿಂದ್ರಿಯ, ತ್ವಗೇಂದ್ರಿಯ, ಅದೇ ರೀತಿಯಾಗಿ ಘ್ರಾಣೇಂದ್ರಿಯ, ರಸನೇಂದ್ರಿಯ, ಎಲ್ಲ ಇಂದ್ರಿಯಗಳಲ್ಲಿ ಇಂದ್ರಿಯ ಧಾರಕ, ಇಂದ್ರಿಯ ಪ್ರೇರಕ, ಇಂದ್ರಿಯ ಪ್ರೇರಕನಾಗಿ ಇಂದ್ರಿಯ ಧಾರಕನಾಗಿ ಇರ್ತಾನೆ. ಇಲ್ಲದಿದ್ದರೆ ನಮ್ಮ ಇಂದ್ರಿಯಗಳಲ್ಲಿ ಇಂದ್ರಿಯ ಪ್ರೇರಕವಾದಂತಹ ಒಂದು ಶಕ್ತಿಯೇ ಇಲ್ಲ ಅಂತ ಹೇಳಿದರೆ, ಕಣ್ಣುಗಳು ಇದೆ, ಅದು ಗೋಲಕ. ಈ ಕಣ್ಣು ಇದೊಂದು ಗೋಲಕ, ಕಿವಿಯೂ ಕೂಡ ಒಂದು ಗೋಲಕ. ಈ ಗೋಲಕದ ಮೂಲಕವಾಗಿ ಆ ಗೋಲಕಕ್ಕೆ ಒಂದು ಶಕ್ತಿಯನ್ನು ಕೊಟ್ಟುಕೊಂಡು ಒಬ್ಬ ದೇವತೆ, ಕಣ್ಣಿನಲ್ಲಿ ಸೂರ್ಯಚಂದ್ರರು, ಇನ್ನು ಕಿವಿಯಲ್ಲಿ ಯಾರು ದಿಗ್ದೇವತೆಗಳು, ಅದೇ ರೀತಿಯಾಗಿ ರಸನೇಂದ್ರಿಯದಲ್ಲಿಯೂ ಕೂಡ ವರುಣ, ಅದೇ ರೀತಿಯಾಗಿ ಘ್ರಾಣೇಂದ್ರಿಯದಲ್ಲಿಯೂ ಕೂಡ ಒಬ್ಬ ದೇವತೆ. ಹೀಗೆ ಒಬ್ಬೊಬ್ಬ ದೇವತೆ ಒಂದೊಂದು ರೀತಿಯಾಗಿರತಕ್ಕಂತಹ ಕರ್ಮವನ್ನು ಮಾಡಿಸ್ತಾನೆ. ಆದ್ದರಿಂದ
ಆ ಇಂದ್ರಿಯಗಳಲ್ಲಿ ಇಂದ್ರಿಯ ಪ್ರೇರಕನಾಗಿರತಕ್ಕಂಥವನು ಭಗವಂತ ತಾನಾಗಿ, ಮತ್ತು ವ್ಯಾಪಕನು ತಾನಾಗಿ ಅಂತ ಹೇಳ್ತಾರೆ. ಅವನು ಯಾರ ಅಧೀನಕ್ಕೂ ಕೂಡ ಒಳಪಟ್ಟಿಲ್ಲ. ಭಗವಂತ ಯಾರದಾದರೂ ಕೂಡ ಅಧೀನವಾಗಿ ಕೆಲಸವನ್ನು ಮಾಡ್ತಾನ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಯಾರ ಅಧೀನವಾಗಿಯೂ ಕೂಡ ಭಗವಂತನಲ್ಲಿ ಕೆಲಸ ನಡೆಯೋದಿಲ್ಲ. ಅವನು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದರೆ ತಾನಾಗಿ ಸ್ವತಂತ್ರವಾಗಿ, ಸ್ವತಂತ್ರಕರ್ತೃ. ಭಗವಂತನಿಗೆ ಯಾವುದೋ ಒಂದು ಶಕ್ತಿಯ ಹಿನ್ನೆಲೆ ಅಥವಾ ಯಾವುದೋ ಒಂದು ಶಕ್ತಿಯ ವ್ಯವಸ್ಥೆ ಬೇಕು, ಇದಿಲ್ಲವೇ ಇಲ್ಲ. ಭಗವಂತ ಕರ್ಮವನ್ನು ಮಾಡುವಾಗ ಸ್ವತಂತ್ರನಾಗಿ ಮಾಡ್ತಾನೆ, ತಾನಾಗಿ ಅದನ್ನು ಮಾಡಿಸ್ತಾನೆ. ಹೀಗೆ ವ್ಯಾಪಿಸಿಕೊಂಡು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಆ ಕರ್ಮವನ್ನು ಮಾಡುತ್ತಾನೆ. ಸರಿ, ವಿಷಯಗಳನ್ನು ಸರ್ವಜೀವರೊಳಗಿದ್ದು ಎಲ್ಲ ಜೀವರಾಶಿಗಳಲ್ಲಿ ತಾನು ಒಳಗಿದ್ದುಕೊಂಡು ಅಂತರ್ಯಾಮಿಯಾಗಿ ಎಲ್ಲ ರೀತಿಯಾಗಿರತಕ್ಕಂತಹ ವಿಷಯ ಪದಾರ್ಥಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಕಣ್ಣಿನ ಮೂಲಕವಾಗಿ ಆ ರೂಪದ ಜ್ಞಾನ, ಕಿವಿಯ ಮೂಲಕವಾಗಿ ಶಬ್ದದ ಜ್ಞಾನ, ಇನ್ನು ಘ್ರಾಣೇಂದ್ರಿಯ ಮೂಲಕವಾಗಿ ಆ ವಾಸನೆ ಅದರ ಜ್ಞಾನ, ಅದಾದ ಮೇಲೆ ಜಿಹ್ವೇಂದ್ರಿಯದ ಮೂಲಕವಾಗಿ ರಸದ ಜ್ಞಾನ, ತ್ವಗಿಂದ್ರಿಯದ ಮೂಲಕವಾಗಿ ಸ್ಪರ್ಶಜ್ಞಾನ, ಇದೆಲ್ಲವೂ ಕೂಡ ಭಗವಂತ ನಿಯಾಮಕನಾಗಿ ಆಯಾಯ ದೇವತೆಗಳಲ್ಲಿ ತಾನಿರ್ತಾನೆ. ಇದ್ದುಕೊಂಡು ಪುರಾಣ ಪುರುಷ ತಾ ಪರಿಗ್ರಹಿಸುವನು, ವಿಷಯವನ್ನು ತಾ ಪರಿಗ್ರಹಿಸುವನು, ವಿಷಯಗಳನ್ನು ತಾನೇ ಸ್ವೀಕಾರ ಮಾಡ್ತಾನೆ, ಜ್ಞಾನ ಜೀವನಿಗೆ ಬರುವಂತೆ ಮಾಡ್ತಾನೆ. ಆದರೆ ಇದು ವಿಷಯ ಮಾತ್ರ ಯಾರಿಗೂ ಅವರಿಗೂ ಭಗವಂತನಿಗೆ ಬಿಟ್ಟು ಇದರ ಹಿನ್ನೆಲೆ ಗೊತ್ತಿರುವುದಿಲ್ಲ. ನಾವೇನು ಮಾಡ್ತೇವೆ ಅಂತ ಕೇಳಿದರೆ ತಾನೇ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿದ ಅಥವಾ ತನ್ನಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಜ್ಞಾನಗಳು ಬಂದದ್ದು ಎಂಬಂತಹ ಭ್ರಮೆಯಲ್ಲಿರ್ತಾರೆ. ಆದರೆ ವಾಸ್ತವಿಕವಾಗಿ ಅಲ್ಲಿ ಭಗವಂತ ಒಂದು ಶಕ್ತಿಯ ರೂಪದಿಂದ ತಾನಿದ್ದುಕೊಂಡು ಆಯಾಯ ರೀತಿಯಾಗಿರತಕ್ಕಂತಹ ಕೆಲಸವನ್ನು ಭಗವಂತ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ವಿಷಯವನ್ನು ತಾ ಪರಿಗ್ರಹಿಸುವನು, ಸರ್ವಜೀವರಳು ಆಯಾಯ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಿಕೊಂಡಿರ್ತಾನೆ. ಮತ್ತು ಅವನು ಎಂಥವನು ಅಂತ ಕೇಳಿದರೆ ಸಹಜವಾಗಿ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅಂಟುವಿಕೆಗಳಿಲ್ಲ. ಭಗವಂತ ಜೀವರಾಶಿಗಳಲ್ಲಿರ್ತಾನೆ. ಇದ್ದದ್ರಿಂದಾಗಿ ಅವನಿಗೆ ಏನಾದರೂ ಕೂಡ ಅಂಟುಗಳುಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಪಾಪರಹಿತ, ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಪಾಪಗಳ ಲೇಪ, ಇದನ್ನು ನೀವು ಕಲ್ಪನೆ ಮಾಡಬೇಡಿ. ಏನೋ ಒಂದು ಕರ್ಮವನ್ನು ಮಾಡಿದ ಆ ಪಾಪ, ಅದರ ಅಂಟು, ಆ ಕರ್ಮದಿಂದಾಗಿ ಜನಿಸಿರತಕ್ಕಂತಹ ಪುಣ್ಯವೋ ಅಥವಾ ಅದರಿಂದ ಉಂಟಾದಂತಹ ಪಾಪವು ಇದು ಭಗವಂತನಿಗೆ ಸಂಬಂಧ ಉಂಟು ಇಲ್ಲ. ಇದರಿಂದ ಯಾವ ಸಂಪರ್ಕಗಳು ಕೂಡ ಅವನಿಗೆ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಅವನು ನಿರ್ದುಷ್ಟ, ನಿರ್ದುಃಖ, ಪಾಪರಹಿತ, ಪುರಾಣ ಪುರುಷ. ಇಡೀ ಪುರಾಣ ಪ್ರಪಂಚದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯಮಾನನಾಗಿರತಕ್ಕಂಥವನು. ಅಂತಹ ಭಗವಂತ ಪುರಾಣ ಪುರುಷನಾಗಿರತಕ್ಕಂಥವನು, ಸರ್ವ ಆಗಮಗಳಿಂದಾಗಿ ಪ್ರತಿಪಾದ್ಯಮಾನನಾಗಿರತಕ್ಕಂಥವನು ಪುರಾಣ ಪುರುಷ. ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಸಮೀಪದಲ್ಲಿ ನೆಲೆಸಿದ್ದು ಜೀವನ ಜೊತೆಗೇನೆ. ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ ಜೀವನ ಜೊತೆಗಿರ್ತಾನೆ. ಆ ಜೀವನ ಜೊತೆಗಿದ್ದುಕೊಂಡು ನಾವು ಜೀವನಿಗಿಂತ ಪ್ರತ್ಯೇಕವಾಗಿ ನಮಗೆ ಕಾಣುವಂತಹ ಒಂದು ಶಕ್ತಿ ಇಲ್ಲವಾದ್ದರಿಂದಾಗಿ ಈ ಜೀವನಿಗೆ ಶಕ್ತಿಯನ್ನು ನೀಡುವನು ಭಗವಂತ. ಆದ್ದರಿಂದ ಆ ಜೀವನ ಜೊತೆಗಿದ್ದುಕೊಂಡು ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ಭಗವಂತ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡ್ತಾನೆ. ಆ ನಾನಾ ರೂಪ ಧಾರಕನಾಗಿ ತೋರಿಕೊಳ್ಳದೆ ಕರ್ಮಗಳ ಮಾಡ್ಪ, ಯಾವುದೇ ರೀತಿಯಾಗಿರತಕ್ಕಂತಹ ರೂಪಗಳನ್ನು ಧಾರಣೆ ಮಾಡ್ತಾನೆ. ಆದರೆ
ಕರ್ಮಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ. ಅವನಿಗೆ ಸರಿ ಕರ್ಮಗಳನ್ನು ಮಾಡಿದ್ರಿಂದಾಗಿ ಅವನಿಗೆ ಅದರ ಅಂಟುಕೊಳ್ಬೇಕಲ್ವ. ಕರ್ಮದಿಂದಾಗಿ ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಕರ್ಮ, ಆ ಕರ್ಮವನ್ನು ಮಾಡಿದ್ರಿಂದಾಗಿ ಏನೋ ಒಂದು ಒಳ್ಳೆಯದು ಅಂದರೆ ಪುಣ್ಯ ಅಥವಾ ಪಾಪ, ಇದೆರಡೂ ಕೂಡ ಭಗವಂತನಿಗೆ ತಾಗಬೇಕಲ್ವ, ಅಥವಾ ಭಗವಂತನಿಗೆ ಅದರ ಸಂಬಂಧ ಆಗಬೇಕಲ್ವ ಅಂತ ಹೇಳಿದ್ರೆ ಅವನಿಗೆ ಯಾವ ಕಾಲಕ್ಕೂ ಕೂಡ ಆ ಪಾಪದ ಒಂದು ಸಂಬಂಧವೋ ಅಥವಾ ಇದ್ಯಾವುದೂ ಕೂಡ ಹಂಗು ಅವನಿಗಿಲ್ಲ. ಅವನು ಮಾತ್ರ ಶುದ್ಧನಾಗಿ ಭಗವಂತ ಅಲ್ಲಿರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಭಗವಂತ ಇದ್ದುಕೊಂಡು ಆ ಕರ್ಮಗಳನ್ನು ಮಾಡಿಕೊಂಡು ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಆ ಕರ್ಮಗಳನ್ನು ಮಾಡುವವನು, ಕರ್ಮಗಳ ಮುಖ್ಯವಾಗಿರತಕ್ಕಂತಹ ಪ್ರೇರಕ ಶಕ್ತಿ ಅದು ಭಗವಂತ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ಎಲ್ಲ ಇಂದ್ರಿಯಗಳಲ್ಲಿ ಪ್ರೇರಕನಾಗಿ, ಇಂದ್ರಿಯ ಪ್ರೇರಕ, ಇಂದ್ರಿಯ ಧಾರಕನಾಗಿ, ಇಂದ್ರಿಯಗಳಲ್ಲಿ ಶಕ್ತಿಯನ್ನು ಕೊಟ್ಟುಕೊಂಡು ಅವನು ಮಾಡಿಸ್ತಾನೆ ಎಂಬುದಾಗಿ ಹೇಳಿದ ನಂತರ ನಾನಾ ಕರ್ಮಗಳನ್ನು ಕರ್ಮಗಳನ್ನು ಮಾಡಿಸಿ ಕರ್ಮದ ಲೇಪ ಮಾತ್ರ, ಕರ್ಮದ ಲೇಪಕ್ಕೆ, ಕರ್ಮದ ಬಂಧನಕ್ಕೆ ತಾನು ಅಂಟಿಕೊಳ್ಳೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಇಂತಹ ಸ್ವತಂತ್ರನಾಗಿರತಕ್ಕಂತಹ ಭಗವಂತ ಎಲ್ಲ ಕರ್ಮಗಳನ್ನು ಮಾಡಿಸಿ ತಾನು ಮಾತ್ರ ಯಾವುದೇ ರೀತಿಯಾಗಿ ತೋರಿಕೊಳ್ಳದೆ ಕರ್ಮದ ಒಂದು ಹಿನ್ನೆಲೆ ಇದನ್ನು ಮಾತ್ರ ತಾನು ಯಾವತ್ತೂ ಕೂಡ ಅದನ್ನು ಪ್ರಕಟಗೊಳ್ಳದೆ ತಾನು ಮಾತ್ರ ಶುದ್ಧನಾಗಿ ಇರ್ತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ, ಭಗವಂತನ ಕರ್ಮಗಳನ್ನು ಬೇರೆ ಬೇರೆ ಜೀವರಾಶಿಗಳಲ್ಲಿದ್ದುಕೊಂಡು ಭಗವಂತ ಏನನ್ನು ಮಾಡ್ತಾನೆ ಅಂತ ಹೇಳಿಕೊಂಡು ಅದಕ್ಕೆ ಒಂದಷ್ಟು ದೃಷ್ಟಾಂತಗಳನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಈ ಹಿಂದಿನ ಮಾತಿಗೆ ನರತೆ ತುತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರವರ್ಚ. ನರತೆ ತುತ್ಕ್ರಿಯತೆ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕೂಡ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಶ್ರುತಿ ಹೇಳ್ತಾ ಉಂಟು. ನರತೆ, ನಿನ್ನನ್ನು, ನರತೆ ತ್ವತ್ಕ್ರಿಯತೆ, ನೀನೇ ಎಲ್ಲವನ್ನೂ ಕೂಡ ಮಾಡ್ತಿ. ನರತೆ ತ್ವತ್ಕ್ರಿಯತೆ ಕಿಂಚನ ಅರೇ, ಭಗವಂತ ನೀನು ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ಕಡೆಗಳಲ್ಲಿ ಇದ್ದುಕೊಂಡು ಕರ್ಮಗಳನ್ನು ಮಾಡ್ತಿ. ಈ ಕರ್ಮಗಳನ್ನು ಮಾಡ್ತೀಯಲ್ವ, ಆ ಮಾಡುವಂತಹ ಶಕ್ತಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕೂಡ ಸಾಧ್ಯ ಇಲ್ಲ ಎಂಬಂತಹ ಪ್ರಮಾಣ ಅದು ನಮಗೆ ಶ್ರುತಿ ಹೇಳ್ತದೆ. ಅದಾದಮೇಲೆ ಯದಾಶ್ನಾದಿ ತದಾಶ್ನಾದಿ ಯದಾ ಜಿಘ್ರತಿ ಜಿಘ್ರತಿ, ಯಾರಿಂದಾಗಿ ಅಘ್ರಾಣಾದಿಗಳು ನಮಗೆ ವಾಸನೆಯ ಅಥವಾ ಆ ಮೂಗಿನ ಘ್ರಾಣೇಂದ್ರಿಯದ ಮೂಲಕವಾಗಿ ಆಘ್ರಾಣನೆಯನ್ನು ಮಾಡ್ತೇವೆಯೋ, ಈ ಆಘ್ರಾಣನೆಯನ್ನು ಮಾಡುವಂತಹದ್ದು ಕಿವಿಯ ಮೂಲಕವಾಗಿ ಯಾರು ಇದ್ದದ್ರಿಂದಾಗಿ ಈ ಶ್ರವಣೇಂದ್ರಿಯ ಇದು ಕೇಳ್ತದೋ, ಅದೇ ರೀತಿಯಾಗಿ ಯಾರು ಇದ್ದದ್ರಿಂದಾಗಿ ಈ ನಾಲಿಗೆಯಲ್ಲಿ ರಸಾದಿಗಳ ಜ್ಞಾನ ಬರ್ತದೋ, ಯಾರು ಇದ್ದದ್ರಿಂದಾಗಿ ಎಲ್ಲ ಕಣ್ಣು ಅಥವಾ ಚಕ್ಷುರಿಂದ್ರಿಯದ ಮೂಲಕವಾಗಿ ರೂಪಾದಿಗಳ ಜ್ಞಾನ ಬರ್ತದೋ, ಅದೇ ರೀತಿಯಾಗಿ ರೂಪ, ರಸ, ಗಂಧ, ಸ್ಪರ್ಶ ಇದರ ಜ್ಞಾನಗಳು ಯಾರು ಇದ್ದದ್ರಿಂದಾಗಿ ಬರ್ತದೋ ಅಂತ ಇದನ್ನು ನಾವು ಅನುಸಂಧಾನ ಮಾಡಿಕೊಡಬೇಕು. ಈ ಎಲ್ಲ ಹಿನ್ನೆಲೆಗಳು ಯಾರನ್ನ ಹೇಳಿಕೊಡುವಲ್ಲಿ, ಯಾರನ್ನ ತಿಳಿಸಿಕೊಡುವಲ್ಲಿ ಮುಖ್ಯವಾಗಿ ತಾತ್ಪರ್ಯ ಎಂಬುದನ್ನು ಅರಿತುಕೊಂಡು ಅದನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದನ್ನು ಹೇಳಿದ ನಂತರ ಮುಂದೆ ಹೇಳ್ತಾರೆ, ನೈಷಾತರ್ಕೇಣ ಮತಿರಾಪನೀಯ, ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತಾದರೆ
ತರ್ಕ ಇಲ್ಲ. ತರ್ಕ ನೈಷಾತರ್ಕೇಣ ಮತಿಲಾಪನೀಯ. ತರ್ಕದಿಂದಾಗಿ ತರ್ಕದ ಮೂಲಕವಾಗಿ ಭಗವಂತನನ್ನು ಕಾಣ್ತೇವೆ ಅಥವಾ ತರ್ಕದ ಮೂಲಕವಾಗಿ ಭಗವಂತನನ್ನು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಇಲ್ಲವೇ ಇಲ್ಲ. ನೈಷಾತರ್ಕೇಣ ಮತಿಲಾಪನೀಯ. ತರ್ಕ ಭಗವಂತನನ್ನು ತಿಳಿಸಿಕೊಡುವಲ್ಲಿ ಅದಕ್ಕೆ ಸಾಮರ್ಥ್ಯ ಇಲ್ಲ. ತರ್ಕ ಎಂಬುದು ಕೇವಲ ಒಂದು ಸಾಧಕ ಆಗಬಹುದಷ್ಟೇ ಹೊರತು, ಒಂದು ಪ್ರಮಾಣವಾಗಬಹುದಷ್ಟೇ ಹೊರತು, ಅದರಿಂದಾಗಿ ಭಗವಂತನನ್ನು ಪೂರ್ಣವಾಗಿ ನಾನು ತರ್ಕ ಎಂಬುದು ಹೇಗೂ ಮಾಡ್ಬೋದು. ಭಗವಂತನಿದ್ದಾನೆ ಅಂತೂ ಆಗ್ತದೆ, ಅಥವಾ ಕುತರ್ಕವನ್ನು ಮಾಡಿಕೊಂಡು ಭಗವಂತನಿಲ್ಲ ಅಂತಲೂ ಕೂಡ ಅದನ್ನು ಹೇಳ್ಬೋದು. ಆದ್ದರಿಂದ ತರ್ಕ ಅದು ನಿಮ್ಮ ಭಗವಂತನನ್ನು ತಿಳಿಸಿಕೊಡುವುದಲ್ಲಿಯೋ ಅಥವಾ ಭಗವಂತನನ್ನು ಖಂಡನೆ ಮಾಡುವಲ್ಲಿಯೋ ಅದು ಪ್ರಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಹೇಳ್ತಾರೆ. ಇದಕ್ಕೆ ಕಠೋಪನಿಷತ್ತಿನ ಪ್ರಮಾಣ, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಪ್ರಮಾಣಗಳನ್ನು ತೋರಿಸಿಕೊಟ್ಟು ಅದಾದ ಮೇಲೆ ಮುಂದೆ ಭಗವಂತ ಎಲ್ಲ ಖೇಚರಾದಿ ಏನು ಜೀವಿಗಳಲ್ಲಿ, ಆಕಾಶದಲ್ಲಿ ಖೇಚರ, ಅಲ್ಲಿ ಚಲನೆಯನ್ನು ಮಾಡತಕ್ಕಂತಹ ಜೀವರಾಶಿಗಳಲ್ಲಿ ಭಗವಂತ ಯಾವ ರೀತಿಯಾಗಿ ಕರ್ಮವನ್ನು ಮಾಡಿಸ್ತಾನೆ ಅಂತ ಹೇಳಿದರೆ, ಖೇಚರರು, ಭೂಚರರು, ವಾರಿ ನಿಶಾಚರರುಳಿದ್ದವರ ಕರ್ಮಗಳಾಚರಿಸುವನು. ಘನಮಹಿಮ ಪರಮ ಅಲ್ಪನೋಪಾಧಿ ಗೋಚರಿಸನು. ಬಹುಪ್ರಕಾರ ಆಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನಗೇಯ ಮಹಾರಾಯ. ಭಗವಂತ ಕರ್ಮಗಳನ್ನು ಮಾಡ್ತಾನೆ. ಯಾರಲ್ಲಿ ಅಂತ ಕೇಳಿದರೆ, ಖೇಚರರು. ಖಚರತಿ, ಖ ಅಂದರೆ ಆಕಾಶದಲ್ಲಿ ಚಲನೆಯನ್ನು ಮಾಡತಕ್ಕಂತಹದ್ದು, ದೇವತೆಗಳು ಆಗಬಹುದು. ಅದೇ ರೀತಿಯಾಗಿ ಇನ್ನು ಪಕ್ಷಿಗಳು, ಅವರು ಆಕಾಶದಲ್ಲಿ ಸಂಚಾರವನ್ನು ಮಾಡುವಂತಹದ್ದು. ಅಂತಹ ಆ ಖೇಚರಾದಿಗಳಲ್ಲಿ ಗಗನಚರರಾಗಿರತಕ್ಕಂತಹ ದೇವತೆಗಳು, ಅದೇ ರೀತಿಯಾಗಿ ಪಕ್ಷಿಗಳು, ಈ ಎರಡರಲ್ಲಿಯೂ ಕೂಡ ಖೇಚರರಲ್ಲಿ ಭೂಚರರು, ಭೂಮಿಯಲ್ಲಿ ಸಂಚಾರವನ್ನು ಮಾಡತಕ್ಕಂಥವರು. ಇನ್ನು ವಾರಿ ನಿಶಾಚರ, ವಾರಿ ನೀರಿನಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳು, ಅದೇ ರೀತಿಯಾಗಿ ನೀರಿನಲ್ಲಿರತಕ್ಕಂತಹ ದೇವತೆಗಳು. ಎಲ್ಲರಲ್ಲಿಯೂ ಕೂಡ ವಾರಿ ನಿಶಾಚರರುಳಿದ್ದವರ ಕರ್ಮಗಳನ್ನು ಆಚರಿಸುವನು ಭಗವಂತ. ಎಲ್ಲ ನಿಶಾಚರರು, ರಾತ್ರಿಂಚರೋ ರಾತ್ರಿಚರ, ನಿಶಾಚರರು ನಿಶಿಚರತಿ, ಕಸ್ತಲೆಯಲ್ಲಿ ಸಂಚಾರವನ್ನು ಮಾಡುವಂತಹ ದೈತ್ಯರು, ರಾಕ್ಷಸರು, ಪಿಶಾಚಿಗಳು, ಇವರಲ್ಲಿಯೂ ಕೂಡ ಭಗವಂತ ಇದ್ದುಕೊಂಡು ಕರ್ಮವನ್ನು ಮಾಡಿಸ್ತಾನೆ. ದುರ್ಯೋಧನಾದಿಗಳಲ್ಲಿ ಇದ್ದುಕೊಂಡು ದ್ವೇಷವನ್ನು ಮಾಡಿಸಿದ್ದು ಯಾರು ಕೇಳಿದ್ರೆ ಪ್ರಾಣದೇವರು, ದೇವರು. ಇಲ್ಲದಿದ್ದರೆ ದೇವತಾ ಶಕ್ತಿ ಅಥವಾ ಭಗವತ್ ಶಕ್ತಿ ಇಲ್ಲದೆ ದುರ್ಯೋಧನಾದಿಗಳು ಭಗವಂತನನ್ನು ಎದುರು ಹಾಕಿಕೊಳ್ಳಲಿಕ್ಕೂ ಸಾಮರ್ಥ್ಯ ಇಲ್ಲ ಅವರಿಗೆ. ಅವರ ಯೋಗ್ಯತಾನುಸಾರವಾಗಿ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಭಗವಂತನನ್ನು, ಅದೇ ರೀತಿಯಾಗಿ ಈ ಪ್ರಾಣದೇವರನ್ನು, ಇವರಿಬ್ಬರನ್ನೂ ಕೂಡ ಎದುರು ಹಾಕಿಕೊಳ್ತಾರೆ. ಆದ್ದರಿಂದ ಆ ಖೇಚರರು ಆಕಾಶದಲ್ಲಿ ಸಂಚಾರವನ್ನು ಮಾಡುವಂಥವರಲ್ಲಿ, ಅದೇ ರೀತಿಯಾಗಿ ಆ ಭೂಮಿಯಲ್ಲಿ ಸಂಚಾರ ಮಾಡುವವರಲ್ಲಿ, ಇನ್ನು ನೀರಿನಲ್ಲಿರ್ತಕ್ಕಂತಹದರಲ್ಲಿ, ನಿಶಾಚರರಲ್ಲಿ ಎಲ್ಲರೊಳಗಿದ್ದುಕೊಂಡು ಕರ್ಮಗಳನ್ನು ಮಾಡಿಸ್ತಾನೆ. ಕರ್ಮಗಳು ನಿದ್ದವರು ಕರ್ಮಗಳನ್ನು ಆಚರಿಸುವನು ಭಗವಂತ. ಎಂಥವನು ಅಂತ ಕೇಳಿದರೆ ಘನಮಹಿಮ, ಕರ್ಮಗಳನ್ನು ಮಾಡ್ತಾನೆ. ಆದರೆ ಆ ಕರ್ಮವನ್ನು ಮಾಡಿದ್ರಿಂದಾಗಿ ಏನೂ ಕೂಡ ಗೊತ್ತಾಗೋದಿಲ್ಲ. ಆ ಕರ್ಮವನ್ನು ಮಾಡಿ ಅದರ ಹಿನ್ನೆಲೆ ಮಾತ್ರ ಕಿಂಚಿತ್ತೂ ಕೂಡ ಗೊತ್ತಾಗೋದಿಲ್ಲ. ಆದ್ದರಿಂದ ಅದನ್ನು ನಾವು ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡಿ ಬಗೆಬಗೆಯಲ್ಲಿ ನಾವು ಘನಮಹಿಮ ಪರಮ ಅಲ್ಪನೋಪಾಧಿ, ಪರಮ ಅಲ್ಪ ಭಗವಂತ ಕರ್ಮಗಳನ್ನು ಮಾಡಿಸ್ತಾನೆ.
ಇದು ಅತ್ಯಂತ ಅಲ್ಪನಂತೆ ಕರ್ಮಗಳನ್ನು ಮಾಡಿಸ್ತಾನೆ. ಕರ್ಮಗಳನ್ನು ಅವರಲ್ಲಿದ್ದುಕೊಂಡು ಕರ್ಮವನ್ನು ಮಾಡಿಸ್ತಾನೆ ಅಂತ ಹೇಳಿದರೆ ಭಗವಂತ ಅಲ್ಪಾದ ಅಂತ ಹೇಳಿದರೆ ಅಲ್ಪನಂತೆ. ಭಗವಂತನಲ್ಲಿ ಅಲ್ಪತ್ವವನ್ನು ಯಾವ ಕಾಲಕ್ಕೂ ಕೂಡ ನೀವು ಚಿಂತನೆ ಮಾಡಬೇಡಿ. ಭಗವಂತ ಯಾವ ಕಾಲಕ್ಕೂ ಕೂಡ ಅಲ್ಪನಾಗಿ ಸಾಧ್ಯವೇ ಇಲ್ಲ. ಆದ್ದರಿಂದ ಪರಮ ಅಲ್ಪನೋಪಾದಿ ಅಂತಹ ಭಗವಂತ ಕರ್ಮವನ್ನು ಮಾಡ್ತಾನೆ ಗೋಚರಿಸಲು. ನಿಮಗೆ ಇದರ ಚಿಂತನೆ ಮಾತ್ರ ಇಲ್ಲ. ನೀವು ಏನು ಚಿಂತನೆಯನ್ನು ಮಾಡಿದರೂ ಕೂಡ ಭಗವಂತನ ಈ ಮಹಿಮೆ ಇದು ನಿಮಗೆ ಇದರ ಅಂದಾಜು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಘನಮಹಿಮ ಅವನ ಮಹಿಮೆ ಹೇಳಿದ್ದಲ್ವ, ನರತೆ ಉತ್ಕ್ರಿಯತೆ ಕಿಂಚನಾರೆ ಅಂತ ಹೇಳಿಕೊಂಡು ಶ್ರುತಿ ಹೇಳ್ತದಲ್ವ. ನರತೆ ಅವನ ಚಿಂತನೆ, ಅವನ ಕರ್ಮದ ಹಿನ್ನೆಲೆ ಅಥವಾ ಕರ್ಮವನ್ನು ಮಾಡಿಸುವಂತಹ ಬಗೆ ನೀವು ಏನು ಚಿಂತನೆ ಮಾಡಿದರೂ ಕೂಡ, ಎಷ್ಟೋ ಚಿಂತನೆ ಮಾಡಿದರೂ ಕೂಡ ಅದು ನಿಮಗೆ ನಿಮ್ಮ ಮನಸ್ಸಿಗೆ ಅದು ನಿಲುಕೋದಿಲ್ಲ. ಅಂತಹ ಭಗವಂತ ಆ ಕರ್ಮವನ್ನು ಮಾಡಿಸ್ತಾನೆ. ಮಾಡಿಸಿ ಗೋಚರಿಸನು. ಬಹುಪ್ರಕಾರಾಲೋಚನೆಯ ಮಾಡಿದರು. ನೀವು ಎಷ್ಟೇ ನೀವು ಬಗೆ ಬಗೆಯಲ್ಲಿ ಚಿಂತನೆಯನ್ನು ಮಾಡಬೇಕಾದರೆ, ಆದರೆ ಅವನ ಆ ಮಹಿಮೆ ಇದರ ನಿಮಗೆ ಹಿನ್ನೆಲೆ ಅರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಂತ ಗೋಚರಿಸಲು ಬಹುಪ್ರಕಾರಾಲೋಚನೆಯ ಮಾಡಿದರು. ಎಷ್ಟೇ ನೀವು ಆಲೋಚನೆಯನ್ನು ಮಾಡಿದರೂ ಕೂಡ ಅವನ ಆ ಜಗತ್ತಿನ ಸೃಷ್ಟ್ಯಾದಿಗಳ ಚಿಂತನೆಯೂ ಆಗ್ಬೋದು, ಅಥವಾ ಇನ್ನಿತರ ಏನೋ ಒಂದು ಅವನ ಮಹಿಮೆಗಳನ್ನು ಏನೋ ಒಂದು ನೀವು ಒಂದು ರೀತಿಯಲ್ಲಿ ನೀವು ಅನುಸಂಧಾನ ಮಾಡಿಕೊಳ್ಬೋದು. ಆದರೆ ಅದರ ವಿಸ್ತೃತವಾಗಿರತಕ್ಕಂಥ ಒಂದು ಚಿಂತನೆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗೋಚರಿಸನು ಬಹುಪ್ರಕಾರಾಲೋಚನೆಯ ಮಾಡಿದರು ಮನಸ್ಸಿಗೆ. ಯಾಕೆ? ಮನಸ್ಸು ಭಗವಂತನನ್ನು ತಿಳಿಸಿಕೊಡುವಲ್ಲಿ ಅದಕ್ಕೆ ಸಾಮರ್ಥ್ಯ ಇಲ್ಲ. ನೈಷಾತರ್ಕೇಣ ಮತಿರಾಪನೀಯ. ಮತಿಗೆ ಅಲ್ಲಿಯ ತನಕದ ವ್ಯಾಪ್ತಿ ಇಲ್ಲವೇ ಇಲ್ಲ. ಉತ್ಕ್ರಾಮಂತಮಿದಂ ವಾಪಿ ಗುಂಜಾನಂ ವಾ ಗುಣಾನಿದಂ ವಿಮೂಢಾನ್ ಪಶ್ಯಂತಿ ಜ್ಞಾನಚಕ್ಷುಷ. ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಯಾರಿಗೆ? ವಿಮೂಢಾನ್ ಅನುಪಶ್ಯಂತಿ. ಮೂಢರು ತಿಳ್ಕೊಳ್ತಾರ ಅಂತ ಕೇಳಿದ್ರೆ ಇಲ್ಲ. ಮೂಢರಿಗೆ ಆ ಒಂದು ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ವಿಮೂಢಾನ್ ಪಶ್ಯಂತಿ ಜ್ಞಾನಚಕ್ಷುಷ. ಮತ್ತು ಭಗವಂತನನ್ನು ಕಾಣಬೇಕು ಅಂತಾದರೆ ಏನು ಬೇಕು ಅಂತ ಕೇಳಿದ್ರೆ ಜ್ಞಾನಚಕ್ಷುಷು, ಜ್ಞಾನೇಂದ್ರಿಯದ ಮೂಲಕವಾಗಿ ಒಳಗಿನ ಕಣ್ಣು, ಅಂತಹ ಒಳಗಣ್ಣಿನ ಮೂಲಕವಾಗಿ ಭಗವಂತ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆತ್ಮಾನಂ ವೇದ ಮುಗ್ಧೋಯಂ ದುಃಖಿ ಸೀತಾಯಂ ಮಾರ್ಗತೆ. ತಾತ್ಪರ್ಯ ನಿರ್ಣಯದ ಮಾತನ್ನು ನಾವು ನೋಡುವುದು ಅಂತಾದರೆ ಕೀಚಕಾರಿಪ್ರಿಯ ಅಂತ. ಯಾರು? ಕೀಚಕನನ್ನು ಸಂಹಾರ ಮಾಡಿರತಕ್ಕಂಥವನು ಭೀಮಸೇನ. ಭೀಮಸೇನನಿಗೆ ಪ್ರಿಯನಾಗಿರತಕ್ಕಂಥವನು ಭಗವಂತ. ನಮಾಮಿ ನಾರಾಯಣಂ ಅಪ್ರತೀಮಂ ಸದಾ ಪ್ರಿಯೇಭ್ಯ ಪರಮಾದರೇಣ. ಅತ್ಯಂತ ಪ್ರಿಯಮಾದರೇಣ. ನನಗೆ ಪ್ರೀತಿಯಲ್ಲ, ಅತ್ಯಂತ ಪ್ರೀತಿ. ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಕೂಡ ಭಗವಂತನಷ್ಟು ನನಗೆ ಪ್ರೀತಿ ಇಲ್ಲವೇ ಇಲ್ಲ. ಪರಮ ಪ್ರೀತಿ ಭಗವಂತನಲ್ಲಿ, ಅತ್ಯಂತ ಪ್ರೀತಿ. ಅಂತಹ ಭಗವಂತನಿಗೆ ತಿಳಿಕೊಂಡು ಹೀಗೆ ಆ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸ್ತಾರೆ. ಅಂತಹ ಭಗವಂತನನ್ನು ಎಲ್ಲಿದ್ದಾನೆ, ಅಂತಹ ಭಗವಂತನ ಮಹಿಮೆಯನ್ನು ಯಾರು ತಿಳ್ಕೊಳ್ತಾರೆ? ಇಲ್ಲ. ಸಾಮಾನ್ಯವಾಗಿರತಕ್ಕಂಥವರು ಗೋಚರಿಸಲು ಬಹುಪ್ರಕಾರಾಲೋಚನೆಯ ಮಾಡಿದರು. ಯಾವುದೇ ರೀತಿಯಾಗಿ ನೀನು ಬಹುಪ್ರಕಾರದಲ್ಲಿ ನೀವು ಚಿಂತನೆಯನ್ನು ಮಾಡಿ ಬಹುಪ್ರಕಾರದಲ್ಲಿ ಆಲೋಚನೆಯನ್ನು ಮಾಡಿದರೂ ಕೂಡ ಭಗವಂತನ ಒಂದು ಸೀಮೆ ಅಥವಾ ಭಗವಂತನ ಮಹಿಮೆಯ ಚಿಂತನೆ ಇದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿಗೆ ಕೀಚಕಾರ ಪ್ರಿಯ ಕವಿಜನಗೇಯ. ಜ್ಞಾನಿಗಳು ಯಾರನ್ನ ಸ್ತೋತ್ರ ಮಾಡ್ತಾರೆ, ಯಾರನ್ನ ಹಾಡ್ತಾರೆ ಅಂತ ಕೇಳಿದರೆ ಕವಿಜನಗೇಯ. ಜ್ಞಾನಿಗಳು ಸ್ತೋತ್ರ ಮಾಡುವುದು, ಜ್ಞಾನಿಗಳು ಕೊಂಡಾಡುವಂತಹದ್ದು ಭಗವಂತನನ್ನೇ. ಅಂತಹ ಭಗವಂತನ ಕವಿಜನಗೇಯ ಮಹಾರಾಯ. ಅಂತಹ ಭಗವಂತನನ್ನೇ ಅವರು ತುಂಬ ಜ್ಞಾನಿಗಳಿಗೆ ಬೇಕಾಗಿರತಕ್ಕಂತಹದ್ದು ಯಾರು? ಅವರು ಭಗವಂತನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಕೂಡ ತಮ್ಮ ಪ್ರೀತಿಯನ್ನು ಮಾಡೋದಿಲ್ಲ.
ಅಂತಹ ಭಗವಂತನಲ್ಲಿಯೇ ತಮ್ಮ ಮನಸ್ಸನ್ನು ಹಾಗೆ ರೀತಿಯಾಗಿ ತಮ್ಮ ಅತ್ಯಂತ ಪ್ರೀತಿಯನ್ನು ಭಗವಂತನಲ್ಲೇ ಮಾಡುತ್ತಾರೆ ಎಂಬುದಾಗಿ ಜಗನ್ನಾಥದಾಸರು ಇಲ್ಲಿ ತಿಳಿಸ್ತಾರೆ. ಹೀಗೆ ಈ ಪದ್ಯದಲ್ಲಿ ಭಗವಂತ ಅತ್ಯಂತ ಪ್ರೀತಿಪಾತ್ರನಾಗುವುದು ಯಾರಿಗೆ? ಜ್ಞಾನಿಗಳಿಗೆ. ಆ ಜ್ಞಾನಿಗಳ ಮೂಲಕವಾಗಿ ಕರ್ಮವನ್ನು, ಯಾರು ಜ್ಞಾನಪೂರ್ವಕವಾಗಿರತಕ್ಕಂತಹ ಕರ್ಮವನ್ನು ಮಾಡ್ತಾರೆ ಅಂಥವರಿಗೆ ಭಗವಂತ ಪ್ರೀತಿಪಾತ್ರನಾಗ್ತಾನೆ ಎಂಬಂತಹ ವಿಷಯವನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನೂ ವಿಸ್ತೃತವಾಗಿರತಕ್ಕಂತಹ ರೂಪವನ್ನು, ಭಗವಂತನ ಚಿಂತನೆಯನ್ನು ಮುಂದೆ ಜಗನ್ನಾಥದಾಸರು ತಿಳಿಸ್ತಾರೆ. ಅದನ್ನು ಮುಂದೆ ಸೇರ್ತಾನೆ ಹೇಳಿ ಹರಿಪ್ರಿಯತ ಶ್ರೀಕೃಷ್ಣ ನಮಸ್ತೆ.